3 ಡೇಸ್ ಈ ವಾಣಿಜ್ಯ ಮೇಳ ಏನಿದೆ ಇದು ಕಳೆದೆಲ್ಲ ನಾವು ಈ ಸಿರಿಧಾನ್ಯವನ್ನು ಈ ಸಾವಯವ ಕ್ಷೇತ್ರದಲ್ಲಿ ಏರಿಯಾ ಜಾಸ್ತಿ ಮಾಡ್ತಕ್ಕಂಥದ್ದು, ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು, ಹೆಚ್ಚು ಬೆಳೆಯೋದನ್ನು ನಾವು ಮಾಡಲಿಕ್ಕೋಸ್ಕರ ಮೇಳವನ್ನು ಮಾಡಿದ್ವಿ. ಮಾರ್ಕೆಟು ಇದೆಲ್ಲ ಈ ಬಾರಿ ಜೊತೆಗೆ ಆಗ್ರೋ ಎಕಾಲಜಿ ಅಂತೇಳಿ ದೇಶಿ ತಳಿಗಳ ಸಂರಕ್ಷಣೆ ಇರ್ಬೋದು, ಮತ್ತು ಈ ಮಡಿಕೇರಿ ಮತ್ತು ಈ ಕಡೆ ಕಾರವಾರ ಸೈಡು ಜೇನನ್ನು ಯಾವ ರೀತಿ ಮಹತ್ವದ ಬೆಳೆ ಇದನ್ನು ಬೆಳೀತಕ್ಕಂಥದ್ದು ಇರ್ಬೋದು, ಮತ್ತು ಪ್ರೊಸೆಸ್ಸಿಂಗು, ವ್ಯಾಲ್ಯೂ ಎಡಿಷನ್ನು ಮತ್ತು ಮಾರ್ಕೆಟಿಂಗು ಮತ್ತು ಈ ಬ್ರ್ಯಾಂಡು ಇದನ್ನು ಯಾವ ರೀತಿ ರೈತರು ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಒಬ್ಬ ಸಾಮಾನ್ಯ ರೈತನು ಅವನು ಬೆಳೆಯೋ ಪದಾರ್ಥವನ್ನು ಒಂದು ಬ್ರ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ನಾವು ಈ 3 ದಿನದ ಮೇಳದಲ್ಲಿ ಪ್ರತಿಯೊಬ್ಬರಿಗೂ ಬರೀ 5-6 ನಿಮಿಷದಲ್ಲಿ ಅವರಿಗೆ ಒಂದು ಬ್ರ್ಯಾಂಡ್ ಮಾಡಿಕೊಟ್ಟು ಅವರಿಗೆ ತೋರಿಸಿದ್ದೀವಿ. ಅದು ಭಾಳ. ಮತ್ತು PMAPನಲ್ಲಿ ಯಾವ ರೀತಿ ಲೋನು ಮತ್ತು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ, ಮತ್ತು ಈ ಮಣ್ಣಿನ ಫಲವತ್ತತೆ ಬಗ್ಗೆ, ಮತ್ತು ಯಾವ ರೀತಿ ಅಗ್ರಿಕಲ್ಚರಲ್ಲಿ ಏನು ಹೊಸ ತಾಂತ್ರಿಕ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಟೆಕ್ನಾಲಜಿನ ಸಾಕಷ್ಟು ಬರೀ ನಾವು ಸ್ಟಾಲ್ಗಳು ಮತ್ತು ಅಲ್ಲಿ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಅಲ್ಲ, ತುಂಬ ಅನುಕೂಲ ಆಗ್ತಕ್ಕಂಥ ರೈತರಿಗೆ ತಾವು ಪ್ರಮೋಟ್ ಆಗಲಿಕ್ಕೆ, ಆರ್ಥಿಕ ಸ್ವಾವಲಂಬನೆ ಆಗಲಿಕ್ಕೆ, ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇವತ್ತು ಕಳೆದ 3 ದಿನದ ಎಕ್ಸಿಬಿಷನಲ್ಲಿ ಇದೆ. ದಯಮಾಡಿ ಇದನ್ನು ಸಾಕಷ್ಟು ರೈತರು, ಮಹಿಳೆಯರು, ಯುವಕರು ಇದನ್ನು ಉಪಯೋಗ ಪಡ್ಕೊಂಡಿದ್ದಾರೆ. ಇವತ್ತು ಸಾಯಂಕಾಲದವರೆಗೂ ಇರುತ್ತೆ, ಉಪಯೋಗ ಮಾಡಬೇಕು ದಯಮಾಡಿ. ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಎಲ್ಲ ನನ್ನ ಇಲಾಖೆ ಹೊರತು ರಾಜ್ಯಕ್ಕೆ ಕೇಂದ್ರದಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ. ಆದರೆ ಕೃಷಿ ಇಲಾಖೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾನು ಏನು ಕೇಳಿದ್ದೀನಿ ಅದನ್ನು ಪಾಸಿಟಿವ್ ಆಗಿ ಮಾಡಿ. ತುಂಬ ಇದು 60% ಜನರ ಬದುಕು ಇರ್ತಕ್ಕಂಥ ಡಿಪೆಂಡ್ ಆಗ್ತಕ್ಕಂಥ ಕೃಷಿ ಇಲಾಖೆ ಸಾಕಷ್ಟು ಇದೆ. ನಾನು ಮುಖ್ಯಮಂತ್ರಿಯವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀವಿ, ನಮ್ಮ ಇಲಾಖೆ ಅಧಿಕಾರಿಗಳು ನಾವು. ಮುಖ್ಯಮಂತ್ರಿಗಳು ಆರ್ಥಿಕ ಪರಿಸ್ಥಿತಿಯನ್ನು ಅನುಗುಣವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ, ಈಗ ಪವರ್ ಶೇರಿಂಗ್ ವಿಚಾರ ಮತ್ತೆ ಆ ವಿಚಾರ ಏನಿದ್ರು ಅಲ್ಲೇ ಬಿಟ್ಟಿದ್ದು. ನನಗೆ ಕೃಷಿ ಇಲಾಖೆ ಮಾತ್ರ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ ಯಾವುದೇ ಒಪ್ಪಂದ ನನಗೆ ಕೃಷಿ ಇಲಾಖೆ ಬಿಟ್ಟು ಯಾವುದು ಗೊತ್ತಿಲ್ಲ. ರಾಜಕಾರಣದಲ್ಲಿ ಸೀನಿಯರ್ ಇದ್ದಾರೆ, ಪಕ್ಷ ಇದೆ, ಸರ್ಕಾರ ಇದೆ, ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ ಅವರು ಅದನ್ನು ಗಮನಿಸ್ತಾರೆ. ಆದ್ಮೇಲೆ DK ಶಿವಕುಮಾರ್ ಅವರು ಕೂಡ ಮೌನ ಮುರಿದಿದ್ದಾರೆ ಸರ್. ನಾನು CM ಆಗ್ಬೇಕಂತ ರಾಜ್ಯದ ಜನರು ಕೂಡ ಬಯಸ್ತಾ ಇದ್ದಾರೆ ಎಲ್ಲ ಅವರ ಹಂತದಲ್ಲೇ ಡಿಸ್ಕಷನು, ಅವರ ಹಂತದಲ್ಲೇ ತೀರ್ಮಾನ. ನಾನು ನನ್ನ ಜವಾಬ್ದಾರಿ ಈ ರೈತರಿಗೆ ಏನಾದ್ರು ನ್ಯಾಯ ಕೊಡುವಂಥದ್ದು ಅಷ್ಟೇ ಸರ್. ಒಂದಿಷ್ಟು ಶಾಸಕರು ವಿದೇಶಕ್ಕೆ ಹೋಗ್ತಿದ್ದಾರೆ ಅಂತ ಅದ್ರದ್ದೇನು ಅವ್ರ ವೈಯಕ್ತಿಕ ಹೋಗೋದೆಲ್ಲ ನಾವು ಮಾಡಿ ನನಗೆ ಐಡಿಯಾ ಇಲ್ಲ. ಪಕ್ಷದ ತೀರ್ಮಾನ. ಕೃಷಿ ಅಧ್ಯಯನಕ್ಕೆ ಅಂತ ಶಾಸಕರೆಲ್ಲ ಫಾರಿನ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು, ಅದೇನು ಸರ್? ನನಗೇನೋ ಗೊತ್ತಿಲ್ಲಪ್ಪ, ನನಗೇನು ಹೋಗ್ತಾ ಇರೋದು ಗೊತ್ತಿಲ್ಲ, ಕ್ಯಾನ್ಸಲ್ ಆಗೋದು ಗೊತ್ತಿಲ್ಲ. ಕೃಷಿ ಇಲಾಖೆ ಬಗ್ಗೆ ಏನಾದ್ರು ಕೇಳಿ, ವಾಣಿಜ್ಯ ಮೇಳದ ಬಗ್ಗೆ ಕೇಳಿ ಹೇಳ್ತೀನಿ. ಥ್ಯಾಂಕ್ಸ್.